ಜನ ಬೆಂಬಲ ಇದ್ರೆ ಕುಟುಂಬ ರಾಜಕಾರಣದ ಪ್ರಶ್ನೆನೇ ಬರಲ್ಲ ಅಂತ ಹೇಳಿ. ಹೌದು, ಕುಟುಂಬ ರಾಜಕಾರಣದಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಅದರಲ್ಲಿ ನೋಡಿ, ಕುಟುಂಬ ರಾಜಕಾರಣ ಇದೆ ಅಂತ ಹೇಳಿ ಅಧಿಕಾರ ದುರುಪಯೋಗ ಮಾಡ್ಕೊಂಡ್ರೆ, ಇವತ್ತು ಅಕ್ರಮಗಳನ್ನು ಮಾಡಿದ್ರೆ ಅದು ತಪ್ಪಾಗ್ತದೆ, ದರ್ಪ ತೋರಿಸಿದ್ರೆ ತಪ್ಪಾಗ್ತದೆ. ಪ್ರತಿ ತಂದೆ ತಾಯಿಗೂ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕನಸು ಇರುತ್ತೆ, ಆಸೆ ಇರುತ್ತೆ, ಆತಂಕ ಇರುತ್ತೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಎಲ್ಲೋ ಒಂದು ರೀತಿ ಅನುಕಂಪ ಅನ್ನೋದಕ್ಕಿಂತ ಪ್ರತಿಷ್ಠೆ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ. ಸಮರ್ಥ ಸಹಿತ ಸಮಾಜದಲ್ಲಿ ತಮ್ಮ ಅಜ್ಜ ಮಾಡಿದಂಗೆ ನಾನು ಸೇವೆ ಮಾಡಬೇಕು, ನಮ್ಮ ತಂದೆ ಮಾಡಿದಂಗೆ ನಾನು ಅಭಿವೃದ್ಧಿ ಮಾಡಬೇಕು, ಜನರಿಗೆ ಒಳ್ಳೇದಾಗಬೇಕು, ಜನಹಿತಕಾರಿ ಕೆಲಸ ಕಾರ್ಯಗಳು ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ರಾಜಕೀಯದಲ್ಲಿ ಧುಮುಕಿದ್ದಾರೆ. ಸರ್, ಈಗ ದಕ್ಷಿಣ ಕ್ಷೇತ್ರದಲ್ಲಿ ನೆನ್ನೆ ಸುಮಾರು ಪ್ರಚಾರ ಮಾಡಿದ್ರು, ಒಂದು 8 ಕಡೆ ಹೋಗಿದ್ರಿ. ಹೇಗೆ ರೆಸ್ಪಾನ್ಸ್ ಹೇಗಿದೆ, ಮತ್ತೆ ವೀರಶೈವ ಸಮಾಜದ ನಿರ್ಧಾರ ಯಾವ ರೀತಿ ಆಗ್ಬೋದು ಈ ಬಾರಿ ದಕ್ಷಿಣದಲ್ಲಿ ಅಂತ? ನೋಡಿ, ಎಲ್ಲಾ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಬೆಂಬಲ ವ್ಯಕ್ತ ಆಗ್ತಾ ಇದೆ. ರಾಜಕಾರಣ ಸಮಾಜ ಸೇವೆಯಾಗಿ ಇವಾಗ ಉಳಿದಿದೆಯಾ? ನೀವು ಬರುವಾಗ ಹಂಗಿತ್ತು ನಿಜ. ನೋಡಿ, ಇವತ್ತು ಎಲ್ಲಾ ಕಡೆ ಸಮಾಜ ಅಂತ ಅಷ್ಟೇ ಅಲ್ಲ, ಎಲ್ಲಾ ಕ್ಷೇತ್ರಗಳು ಕಲುಷಿತಗೊಂಡಿದ್ದಾವೆ. ಈ ಬಾರಿ ಅಜಯ್ ಕುಮಾರ್ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಸಮುದಾಯದ ಒಳಗಡೆ ಈಗ ನಮಗೆ ಸಿಗ್ತಿರ್ತಕ್ಕಂಥ ಕೆಲವು ಮಾಹಿತಿಗಳ ಪ್ರಕಾರ ಸಮುದಾಯ ಏನೋ ಕಾಂಗ್ರೆಸ್ನ ಕಡೆಗೆ ಕಂಪ್ಲೀಟ್ ಟಿಲ್ಟ್ ಆದಂಗಿದೆ. ಲಿಂಗಾಯತ ಸಮುದಾಯ, ಲಿಂಗಾಯತರು, ವೀರಶೈವರು ಜಾತ್ಯತೀತ ವಿಚಾರವುಳ್ಳಂತವ್ರು, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತ ಹೇಳಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಟ್ಟು ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರನ್ನು ಒಪ್ಪಿಕೊಂಡು ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗಿದ್ದಂಥದ್ದು ಯಾವ್ದಾದ್ರು ಸಮುದಾಯ ಇದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಗ್ಯಾರಂಟಿಯ ಒಂದು ಯೋಜನೆಗಳು ಕೂಡ ಜನಸಾಮಾನ್ಯರಿಗೆ ತಲುಪ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಈ ಒಂದು ಚುನಾವಣೆಯಲ್ಲಿ ಸಹಕಾರಿಯಾಗಲಿದೆ ಅನ್ನುತ್ತದೆ ಸರ್? ಈ ಚುನಾವಣೆಯಲ್ಲಿ ಈ ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಒಂದು ಆತ್ಮವಿಶ್ವಾಸ ಬಂದಿದೆ. ಕಾಂಗ್ರೆಸ್ ಬಗ್ಗೆ ಬಹಳಷ್ಟು ಭರವಸೆ ಮೂಡಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮತದಾರ ಬಾಂಧವರೇ, ಇವತ್ತು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವಂತ ಈ ಒಂದು ಸರ್ಕಾರ, ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಮತ್ತೆ ಬಾಗಲಕೋಟಲ್ಲಿ ನಮ್ಮ ಉಮೇಶ್ ಮೇಟಿ ಅವರಿಗೆ ತಮ್ಮ ಅಮೂಲ್ಯವಾದಂತಹ ಮತ ಕೊಟ್ಟು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರುಗಳಿಗೆ ಒಂದು ಶಕ್ತಿ ಕೊಡಬೇಕು ಅಂತ ಹೇಳಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡುತ್ತೇನೆ. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ನಮಸ್ಕಾರ ವೀಕ್ಷಕರೇ, ಡಿಜಿಟಲ್ ಮಾಧ್ಯಮ ಇತಿಹಾಸದಲ್ಲಿ ಹೊಸ ಪ್ರಯತ್ನ. ಬೇರೆ ಬೇರೆ ಜಿಲ್ಲೆಯ ಪತ್ರಕರ್ತರುಗಳು, ಅನುಭವಿ ಪತ್ರಕರ್ತರುಗಳು ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಕವರೇಜ್ ಅನ್ನ ಒಟ್ಟಾಗಿ ಮಾಡ್ತಾ ಇದೀವಿ. ನಮಗೆ ಖುಷಿ ವಿಚಾರ, ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ನಮಗೆ ಸಿಕ್ಕಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಪರವಾಗಿ ಸತತವಾಗಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು, ಧನ್ಯವಾದ ಎಲ್ಲರಿಗೆ. ಸರ್, ಮೊದಲನೇ ಪ್ರಶ್ನೆ, ಭೀಮಣ್ಣ ಖಂಡ್ರೆ ಅವರು, ಶಾಮನೂರ್ ಶಿವಶಂಕರಪ್ಪನವರು ವೀರಶೈವ ಮಹಾಸಭಾದ 2 ಕಣ್ಗಳ ರೀತಿ ಇದ್ರು. ಇಬ್ರು ಕೂಡ ಇಲ್ಲ, ದೈವದಿಂದರಾಗಿದ್ದಾರೆ. ಮುಂದೆ ನಾಯಕತ್ವ ಹೇಗೆ ವೀರಶೈವ ಮಹಾಸಭಾ ಅಂತ ಬಂದಾಗ? ಸತ್ಯ ಇದೆ, ನಮ್ಮ ತಂದೆಯವರಾದಂತಹ ಲಿಂಗೈಕ್ಯ ಭೀಮಣ್ಣ ಖಂಡ್ರೆ ಅವರು ಹಾಗೆ ಲಿಂಗೈಕ್ಯ ಶಾಮನೂರ್ ಶಿವಶಂಕರಪ್ಪನವರು ಇವತ್ತು ಒಂದೇ ನಾಣ್ಯದ 2 ಮುಖಗಳಂತೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಒಂದು ಸಂಘಟನೆಗಾಗಿ ಮತ್ತು ಇವತ್ತು ಸಮುದಾಯಕ್ಕಾಗಿ ಬಹಳಷ್ಟು ಶ್ರಮ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಸಮಾಜವನ್ನು ಒಗ್ಗೂಡಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರು ಎಲ್ಲರಿಗೂ ಆದರ್ಶರಾಗಿದ್ದಾರೆ. ಇವತ್ತು ಅವರು ತೋರಿಸಿಕೊಟ್ಟಂತ ದಾರಿಯಲ್ಲಿ ಅವ್ರೇನ್ ಇವತ್ತಿನ ದಿವಸ ವೀರಶೈವ ಲಿಂಗಾಯತ 2 ಒಂದೇ ಅಂತೇಳಿ ಹೇಳಿ ಸಂಘಟನೆ ಮಾಡುವಂಥದ್ದರ ಮುಖಾಂತರ ಇವತ್ತು ಬರೀ ಒಂದು ಸಮುದಾಯಕ್ಕಷ್ಟೇ ಅಲ್ಲ, ಎಲ್ಲಾ ಸಮುದಾಯದವನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಒಂದು ಸುಂದರವಾದಂತಹ, ಭವ್ಯವಾದಂತಹ, ಬಲಿಷ್ಠವಾದಂತಹ ಸಮಾಜ ಮತ್ತು ರಾಷ್ಟ್ರ ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪ ಅವ್ರೇನು ಇಟ್ಕೊಂಡಿದ್ರು. ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಒಂದು ಪರ್ಸನಲ್ ಕ್ವಶನ್. ಪ್ರತಿ ತಂದೆ ತಾಯಿಗೂ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕನಸು ಇರುತ್ತೆ, ಆಸೆ ಇರುತ್ತೆ, ಆತಂಕ ಇರುತ್ತೆ. 2024 ನೀವು ಕ್ಲಿಯರ್ ಮಾಡ್ಕೊಬಿಟ್ರಿ. ಯಾಕಂದ್ರೆ ಸಾಗರ್ ಖಂಡ್ರೆ ಅವ್ರನ್ನ ಲೋಕಸಭೆಗೆ ನಿಲ್ಸಿದ್ರಿ, ಅದರಲ್ಲಿ ಯಶಸ್ವಿ ಆದ್ರಿ. ಈಗ ಅದೇ ಪರಿಸ್ಥಿತಿಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಎಲ್ಲೋ ಒಂದು ರೀತಿ ಅನುಕಂಪ ಅನ್ನೋದಕ್ಕಿಂತ ಪ್ರತಿಷ್ಠೆ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ. ಏನ್ ಸಲಹೆ ಕೊಡ್ತೀರಾ ಅವ್ರಿಗೆ? ನೋಡಿ, ಸಾಗರ್ ಖಂಡ್ರೆ ಇರ್ಬೋದು, ಸಮರ್ಥ ಮಲ್ಲಿಕಾರ್ಜುನ್ ಇರ್ಬೋದು, ಇವತ್ತು ಅವರೆಲ್ಲ ಒಂದು ಪರಿವಾರದ, ಒಂದು ಪ್ರತಿಷ್ಠಿತ ಪರಿವಾರದ ಅವರು ಮಕ್ಕಳಿದ್ರೂ ಸಹಿತ ಅವ್ರೇನ್ ಸಮಾಜದಲ್ಲಿ
ಅವ್ರೇನು ಆಲೋಚನೆಗಳಿದ್ದಾವೆ, ದೂರದರ್ಶಿತ್ವ ಇದೆ, ಸಮಾಜಕ್ಕಾಗಿ ಒಂದು ಸೇವೆ ಮಾಡಬೇಕು ಅನ್ನುವಂಥ ಒಂದು ತುಡಿತ ಇದೆ, ಪರೋಪಕಾರಿ ಒಂದು ವಿಚಾರಗಳಿದ್ದಾವೆ, ಆದರ್ಶಗಳಿದ್ದಾವೆ. ಅದು ಅತ್ಯಂತ ಪ್ರಮುಖವಾದಂಥದ್ದು, ಬಹಳ ಮುಖ್ಯವಾದಂಥದ್ದು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಹೀಗಾಗಿ ಜನ ಬೆಂಬಲ ಇದ್ದರೆ ಅವರು 100% ಯಶಸ್ವಿ ಆಗೇ ಆಗ್ತಾರೆ. ಸಮರ್ಥ ಸಹಿತ ಇವತ್ತು ಅತ್ಯಂತ ಒಬ್ಬ ಯುವಕನಾಗಿ ಬಹಳ ಸರಳತೆ, ಸಜ್ಜನಿಕೆ ಮತ್ತು ಇವತ್ತೊಂದು ತುಡಿತಾ ಇದೆ. ಸಮಾಜದಲ್ಲಿ ತಮ್ಮ ಅಜ್ಜ ಮಾಡಿದ್ದಂಗೆ ನಾನು ಸೇವೆ ಮಾಡಬೇಕು, ನಮ್ಮ ತಂದೆ ಮಾಡಿದ್ದಂಗೆ ನಾನು ಅಭಿವೃದ್ಧಿ ಮಾಡಬೇಕು, ಜನರಿಗೆ ಒಳ್ಳೇದಾಗಬೇಕು, ಜನಹಿತಕಾರಿ ಕೆಲಸ ಕಾರ್ಯಗಳು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ರಾಜಕೀಯದಲ್ಲಿ ಧುಮುಕಿದ್ದಾರೆ. ನೋಡಿ, ನಾವೆಲ್ಲ ರಾಜಕಾರಣದ ಪರಿವಾರದಿಂದ ಬಂದಂಥವರು. ರಾಜಕಾರಣ ಅಂತ ಹೇಳಿದ್ರೆ ಅದೊಂದು ಸಮಾಜ ಸೇವೆ ಅಂತ ಹೇಳಿ ತಿಳ್ಕೊಂಡು ನಾವೆಲ್ಲರೂ, ನಮ್ಮ ತಂದೆಯವರು ಇರ್ಬೋದು, ಇವತ್ತು ಹಾಗೆ ಮಾನ್ಯ ಶಾಮನೂರಣ್ಣವ್ರು ಇರ್ಬೋದು. ಸೊ ಸಾರಿ ಇಂಟರಪ್ಟ್ ಮಾಡ್ತೀನಿ, ರಾಜಕಾರಣ ಸಮಾಜ ಸೇವೆ ಆಗಿ ಇವಾಗ ಉಳಿದಿದೆಯಾ? ನೀವು ಬರುವಾಗ ಹಂಗಿತ್ತು ನಿಜ. ನೋಡಿ, ಇವತ್ತು ಎಲ್ಲಾ ಕಡೆ ಸಮಾಜ ಅಂತ ಅಷ್ಟೇ ಇಲ್ಲ, ಎಲ್ಲಾ ಕ್ಷೇತ್ರಗಳು ಕಲುಷಿತಗೊಂಡಿದ್ದಾವೆ. ರಾಜಕೀಯ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು. ಈ ಕಲುಷಿತಗೊಂಡಂತ ಒಂದು ವಾತಾವರಣದಲ್ಲಿ ಸಹಿತ ಎಲ್ಲೋ ಒಂದ್ ಕಡೆ ಬೆಳಕಿದೆ. ನಾವೆಲ್ಲರೂ ಆಶಾವಾದಿಗಳಿದ್ದೇವೆ, ಒಳ್ಳೇದಾಗತ್ತೆ, ಒಳ್ಳೇದ್ ಮಾಡ್ಬೇಕು ಅನ್ನೋಂಥದ್ದು. ಅದಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲಿ ಒಳ್ಳೆಯವರು ಇದ್ದಾರೆ ಅಂತೇಳಿ ಹೇಳಿನೇ ಇವತ್ತು ಒಂದು ಸುಸೂತ್ರವಾಗಿ ಸಮಾಜ ಅಥವಾ ರಾಜ್ಯ, ರಾಷ್ಟ್ರ, ಇವತ್ತು ಜಗತ್ತು ನಡೀತಾ ಇದೆ. ಆ ದೃಷ್ಟಿಯಿಂದ ಇವತ್ತು ನಾವು ಎಲ್ಲ ಕಲುಷಿತಗೊಂಡಿದೆ ಅಂತೇಳಿ ಮನೇಲಿ ಕೂತ್ರೆ ನಾವು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಗೆ ನಾವೇ ಇವತ್ತು ದ್ರೋಹ ಮಾಡಿದಂಗೆ ಆಗುತ್ತೆ. ಸರ್, ಈಗ ದಕ್ಷಿಣ ಕ್ಷೇತ್ರದಲ್ಲಿ ನೆನ್ನೆ ಸುಮಾರು ಪ್ರಚಾರ ಮಾಡಿದ್ವಿ, ಒಂದು 8 ಕಡೆ ಹೋಗಿದ್ರಿ. ಹೇಗೆ ರೆಸ್ಪಾನ್ಸ್ ಹೇಗಿದೆ, ಮತ್ತೆ ವೀರಶೈವ ಸಮಾಜದ ನಿರ್ಧಾರ ಯಾವ ರೀತಿ ಆಗ್ಬೋದು ಈ ಬಾರಿ ದಕ್ಷಿಣದಲ್ಲಿ ಅಂತ? ನೋಡಿ, ಎಲ್ಲಾ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಬೆಂಬಲ ವ್ಯಕ್ತ ಆಗ್ತಾ ಇದೆ. ನಾನು ಹೋಗಿ ನೋಡಿದ್ದೇನೆ. ಇದೆಲ್ಲ ನೋಡಿದರೆ ಮತ್ತು ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ, ಏನು ಶಾಮನೂರಣ್ಣ ಇದ್ರು, ಅವರಿದ್ದಾಗ ಎಷ್ಟು ಮತಗಳು ಬಿದ್ದಿದ್ದು ಅದಕ್ಕಿಂತ ಜಾಸ್ತಿ ಮತ ಈ ಸಲ ಬೀಳ್ತವೆ ಅನ್ನುವಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಏಕೆ ಅಂತ ಹೇಳಿದ್ರೆ ಇವತ್ತು ಜನ ಸ್ಮರಿಸ್ತಾ ಇದ್ದಾರೆ, ಅವ್ರೇನ್ ಸೇವೆ ಮಾಡಿದ್ದಾರೆ, ಅವ್ರೇನ್ ಸಾಧನೆ ಮಾಡಿದ್ದಾರೆ, ಅವರು ಬಡವರ ಬಗ್ಗೆ ಏನು ಅವರಿಗೆ ಕಳಕಳಿ ಇತ್ತು. ಅನೇಕ ಉನ್ನತ ಶಿಕ್ಷಣ ನಮ್ಮ ಮಕ್ಕಳಿಗೆ, ಬಡವರಿಗೆ ಸಿಗಬೇಕು ಅಂತೇಳಿ ಹೇಳಿ ಸ್ಕಾಲರ್ಶಿಪ್ ಕೊಡುವಂಥದ್ದು ಇರ್ಬೋದು. ಕೋವಿಡ್ ಸಮಯದಲ್ಲಿ ಯಾವಾಗ ಡಬಲ್ ಇಂಜಿನ್ ಸರ್ಕಾರ, ಬಿಜೆಪಿ ಸರ್ಕಾರ ಸಂಪೂರ್ಣ ವಿಫಲ ಆಗಿತ್ತು, ರೆಮ್ಡೆಸಿವಿರ್ ಇಂಜೆಕ್ಷನ್ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇತ್ತು, ಆಕ್ಸಿಜನ್ ಇಲ್ಲದೆ, ಆಂಬ್ಯುಲೆನ್ಸ್ ಇಲ್ಲದೆ ಜನ ಹಾದಿಯಲ್ಲಿ ಬೀದಿಯಲ್ಲಿ ಸಾಯ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಶಾಮನೂರಣ್ಣನವರು ಉಚಿತವಾಗಿ ಸರ್ಕಾರ ಮಾಡುವಂತ ಒಂದು ಕೆಲಸ, ಅವರು ಖುದ್ದಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲರ ಜೀವ ಉಳಿಸ್ಬೇಕು ಅಂತ ಹೇಳಿ ಉಚಿತವಾಗಿ ಅವರು ಲಸಿಕೆ ಕೊಟ್ಟಂಥದ್ದು ಯಾರು ಮರೆತಿಲ್ಲ. ಅವರು ದಾನ ಧರ್ಮ ಮಾಡುವಂಥದ್ದು, ಅವರು ದೇವಾಲಯಗಳು ಕಟ್ಟಿಸುವಂಥದ್ದು, ಎಲ್ಲ ಸಮುದಾಯದವರಿಗೆ ಸಹಾಯ ಮಾಡಿದಂಥದ್ದು ಇವತ್ತು ಜನ ಇವತ್ತಿಗೂ ಮರೆತಿಲ್ಲ. ಹೀಗಾಗಿ ಜನರಿಗೆ ಅವ್ರ ಬಗ್ಗೆ ಒಂದು ಇವತ್ತು ಅಭಿಮಾನ ಇದೆ. ಆ ಒಂದು ದೃಷ್ಟಿಯಿಂದ ಇವತ್ತು ಸಮರ್ಥಗೆ ಇನ್ನು ಹೆಚ್ಚಿನ ಒಂದು ಬೆಂಬಲ ಸಿಗ್ತದೆ ಅನ್ನುವಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಸರ್, ಈಗ ನಿಮ್ಮ ಮಗ ಕೂಡ 3ನೇ ತಲೆಮಾರಿನ ರಾಜಕಾರಣಿ ನಿಮ್ಮ ಕುಟುಂಬದಲ್ಲಿ. ಜೊತೆಗೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದಲ್ಲೂ ಕೂಡ ಈಗ ಸಮರ್ಥ ಶಾಮನೂರು 3ನೇ ತಲೆಮಾರಿನ ರಾಜಕಾರಣಿ. ಕುಟುಂಬ ಹಿನ್ನೆಲೆಯಿಂದ ಬಂದಂತಹ ಒಬ್ಬ ಯುವಕನನ್ನ ಜನರು ಓಪನ್ ಆಗಿ ಸ್ವೀಕರಿಸ್ತಾರೆ ವಿದೌಟ್ ಎನಿ ಕ್ವಶನ್ಸ್ ಅಂತ ಹೇಳಿ ಅನ್ಸುತ್ತಾ ಇದೆಯಾ ಸರ್? ಈಗ ನೀವು ಕ್ಯಾಂಪೇನ್ ಮಾಡಿದ ನೋಡಿ, ಈಗ ನಾನು 4ನೇ ಸಲ ಶಾಸಕನಾಗಿದ್ದೇನೆ. ಇವತ್ತು 1ನೇ ಸಲ ನಾನು ಶಾಸಕನಾಗಿದ್ದಾಗ ನಮ್ಮ ತಂದೆಯವ್ರದ್ದು ಏನೋ ಒಂದು ಕೆಲಸ ಇತ್ತು, ಸೇವೆ ಇತ್ತು ಅವ್ರದ್ದು, ಅದೆಲ್ಲವನ್ನು ಜನ ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆ. ನಮ್ಮ ಪರಿವಾರದ ಒಂದು ಏನೇ ಅವ್ರದ್ದು ತ್ಯಾಗ ಇತ್ತು, ಸಾಧನೆ ಇತ್ತು, ಅದನ್ನು ತೆಗೆದುಕೊಳ್ತಾರೆ. ಆದ್ರೆ 4 ಸಲ ಗೆಲ್ಲಬೇಕು ಅಂದ್ರೆ ಜನರ ಬೆಂಬಲ ಬೇಕಲ್ಲ. ಜನರ ಬೆಂಬಲ ಇಲ್ಲದೆ ಪ್ರಜಾಪ್ರಭುತ್ವದಲ್ಲಿ ಗೆಲ್ಲಿಕ್ ಸಾಧ್ಯ ಆಗ್ತದ? ಅಂದ್ರೆ ನೀವ್ ಹೇಳ್ತಾ ಇರೋದು ಬರೀ ಕುಟುಂಬದ ಹಿನ್ನೆಲೆ ರಾಜಕಾರಣ, ಕುಟುಂಬ ಹಿನ್ನೆಲೆಯಿಂದಲೇ ನಾವು ರಾಜಕೀಯದಲ್ಲಿ ಇವತ್ತು ಯಶಸ್ವಿ ಆಗ್ತಾ ಇದೀವಿ ಅನ್ನುವಂಥದ್ದು ಅದು ಪೂರ್ಣ ಸುಳ್ಳು. ಈ ಜನ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನೀವು ಮಾಧ್ಯಮದವ್ರು ಇದ್ದೀರಿ, ನಿಮ್ ಮಗ ಮಾಧ್ಯಮದಲ್ಲಿ ಬರ್ತಾರ, ಬರಲ್ಲ. ವೈದ್ಯರ ಮಗ ವೈದ್ಯ ಆಗ್ತಾನ, ನ್ಯಾಯಾಧೀಶರ ಮಗ ನ್ಯಾಯಾಧೀಶ ಆಗ್ತಾನೆ, ಇವತ್ತು ವಕೀಲರ ಮಗ ವಕೀಲ ಆಗ್ತಾರೆ. ಅದಕ್ಕೆ ಯಾರ್ದು ಆಕ್ಷೇಪಣೆ ಇಲ್ಲ. ಅದೇ ರಾಜಕಾರಣಿ ಮಗಳ ಮಕ್ಕಳು ರಾಜಕಾರಣ ಮಾಡಿದ್ರೆ, ರಾಜಕಾರಣದಲ್ಲಿ ಪ್ರವೇಶ ಮಾಡಿ ಸೇವೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಯಾಕೆ ಅಪಸ್ವರ? ನೀವ್ ಹೇಳ್ತಾ ಇರೋದು ಪ್ರಜಾಪ್ರಭುತ್ವ ಇದೆ. ಜನ ಯಾರಿಗ್ ಬೆಂಬಲ ಮಾಡ್ತಾರೆ, ಯಾರಿಗ್ ಸಹಕಾರ ಮಾಡ್ತಾರೆ, ಸಹಯೋಗ ಮಾಡ್ತಾರೆ, ಅವರು ಯಶಸ್ವಿ ಆಗ್ತಾರೆ. ಅಂದ್ರೆ ಈಗ ನಿಮ್ಮ ಉತ್ತರ ಏನು ಅಂತ ಹೇಳಿದ್ರೆ, ಜನ ಸ್ವೀಕಾರ ಅಥವಾ ಜನ ಬೆಂಬಲ ಇದ್ರೆ ಕುಟುಂಬ ರಾಜಕಾರಣದ ಪ್ರಶ್ನೆನೇ ಬರಲ್ಲ ಅಂತ ಹೇಳಿ. ಹೌದು, ಕುಟುಂಬ ರಾಜಕಾರಣದಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ.
ಅದರಲ್ಲಿ ನೋಡಿ ಕುಟುಂಬ ರಾಜಕಾರಣ ಇದೆ ಅಂತ ಹೇಳಿ ಅಧಿಕಾರ ದುರುಪಯೋಗ ಮಾಡ್ಕೊಂಡ್ರೆ ಅಥವಾ ಜನರಿಗೆ ಕಿರುಕುಳ ಕೊಟ್ರೆ ಅದರಿಂದ ಕಾನೂನು ಬಾಹಿರವಾಗಿ ಇವತ್ತು ಅಕ್ರಮಗಳನ್ನು ಮಾಡಿದ್ರೆ ಅದು ತಪ್ಪಾಗ್ತದೆ. ದರ್ಪ ತೋರಿಸಿದ್ರೆ ತಪ್ಪಾಗ್ತದೆ. ಅದಕ್ಕೆ ಇವತ್ತು ಪ್ರಜಾಪ್ರಭುತ್ವ ಇದೆ, ಜನ ಬಹಳ ಜಾಗೃತರಾಗಿದ್ದಾರೆ, ಅಂತವ್ರಿಗೆ ಪಾಠವನ್ನು ಕಲಿಸಲ್ವಾ ಇವತ್ತು? ಅದಕ್ಕೆ ವಿಚಾರ ಹೇಳ್ತಾ ಇದ್ದೀರಾ? ನೋಡಿ, ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ನನ್ನ ವಿರೋಧ ಇಲ್ಲ. ನಾನು ಯಾವುದೇ ವೈಯಕ್ತಿಕ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇಲ್ಲ. ಸಾಮಾನ್ಯವಾಗಿ ಹೇಳ್ತಾ ಇದ್ದೇನೆ, ಯಾವುದೇ ಪಕ್ಷದಲ್ಲಿ ಇರ್ಬೋದು, ಯಾವುದೇ ಕುಟುಂಬದಿಂದ ಬಂದಂಥವ್ರು ಇರ್ಬೋದು, ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಒಳ್ಳೇದೇ ಆಗುತ್ತೆ. ಮತ್ತೆ ಸರ್, ಕಳೆದ ಬಾರಿ ಬಿಜೆಪಿಯಲ್ಲಿ ಲಿಂಗಾಯತರಿಗೆ ಟಿಕೆಟ್ ಅನ್ನು ಕೊಟ್ಟಿತ್ತು ಅಜಯ್ ಕುಮಾರ್ ಅವರಿಗೆ. ಈ ಬಾರಿ ಅಜಯ್ ಕುಮಾರ್ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಸಮುದಾಯದ ಒಳಗಡೆ ಈಗ ನಮಗೆ ಸಿಗ್ತಿರ್ತಕ್ಕಂಥ ಕೆಲವು ಮಾಹಿತಿಗಳ ಪ್ರಕಾರ ಸಮುದಾಯ ಏನೋ ಕಾಂಗ್ರೆಸ್ನ ಕಡೆಗೆ ಕಂಪ್ಲೀಟ್ ಟಿಲ್ಟ್ ಆದಂಗಿದೆ ಲಿಂಗಾಯತ ಸಮುದಾಯ. ನೋಡಿ, ಲಿಂಗಾಯತರು ವೀರಶೈವರು ಜಾತ್ಯತೀತ ವಿಚಾರ ಉಳ್ಳಂತವ್ರು, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತ ಹೇಳಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಟ್ಟು ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರನ್ನು ಒಪ್ಪಿಕೊಂಡು ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗಿದ್ದಂಥದ್ದು ಯಾವ್ದಾದ್ರು ಸಮುದಾಯ ಇದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಒಳ್ಳೆಯವರಿಗೆ ಅವ್ರು ಬೆಂಬಲ ಕೊಡ್ತಾರೆ, ಸಮರ್ಥಿಗೆ ಬೆಂಬಲ ಕೊಡ್ತಾ ಇದ್ದಾರೆ. 90% ವೀರಶೈವ ಲಿಂಗಾಯತ ಸಮುದಾಯದ ಮತ ನಮ್ಮ ಸಮರ್ಥಿಗೆ ಸಿಗ್ತವೆ. ಎಲ್ಲಾ ಸಮುದಾಯದ ಅಲ್ಪಸಂಖ್ಯಾತರನ್ನು ಸೇರಿಕೊಂಡು ಇವತ್ತು ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಕನಿಷ್ಠ 50,000 ಮತಗಳ ಅಂತರದಿಂದ ಇವತ್ತು ನಮ್ಮ ಸಮರ್ಥ ಅವರು ಗೆಲ್ತಾರೆ ಅನ್ನುವಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಸರ್, ಶಾಮನೂರು ಕುಟುಂಬದ ಬಗ್ಗೆ ಹೇಳಿದ್ರಿ. ತುಂಬಾ ಈ ಒಂದು ದಾವಣಗೆರೆಗೆ ಈ ಈ ಕುಟುಂಬದ ಸೇವೆ ತುಂಬಾ ಇದೆ ಅನ್ನೋದು. ಅದರ ಜೊತೆಗೆ ನಿಮ್ಮ ಗ್ಯಾರಂಟಿಯ ಒಂದು ಯೋಜನೆಗಳು ಕೂಡ ಜನಸಾಮಾನ್ಯರಿಗೆ ತಲುಪ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ನಿಮಗೆ ಈ ಒಂದು ಚುನಾವಣೆಯಲ್ಲಿ ಸಹಕಾರಿಯಾಗಲಿದೆ ಅನ್ನೋದು ಸರ್? ಈ ಚುನಾವಣೆಯಲ್ಲಿ ಈ ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಒಂದು ಆತ್ಮವಿಶ್ವಾಸ ಬಂದಿದೆ. ಕಾಂಗ್ರೆಸ್ ಬಗ್ಗೆ ಬಹಳಷ್ಟು ಭರವಸೆ ಮೂಡಿದೆ. ನಾವೆಲ್ಲ ಕೊಟ್ಟ ಮಾತಿನಂತೆ ನಡೀತೇವೆ, ಇವತ್ತು ಎಲ್ಲಾ ಭರವಸೆಗಳನ್ನು ಈಡೇರಿಸಿದ್ದೇವೆ, ಬಡವರ ಬಗ್ಗೆ ನಮಗೆ ಕಳಕಳಿ ಇದೆ. 90% ಈ ಒಂದು ದಾವಣಗೆರೆ ಇವತ್ತು ಈ ಕ್ಷೇತ್ರದಲ್ಲಿ ನಮ್ಮ ಫಲಾನುಭವಿಗಳಿದ್ದಾರೆ, ಗ್ಯಾರಂಟಿ ಫಲಾನುಭವಿಗಳಿದ್ದಾರೆ. ಅವರೆಲ್ಲರೂ ಇವತ್ತು ಕಾಂಗ್ರೆಸ್ಗೆ ಮತ ಹಾಕ್ಲಿಕ್ಕೆ ಉತ್ಸುಕರಾಗಿದ್ದಾರೆ. ಯಾಕೆಂದ್ರೆ ಹಿಂದೆ 4 ವರ್ಷ ಬಿಜೆಪಿ ಸರ್ಕಾರ ಇತ್ತು, ಅವರ ದುರಾಡಳಿತದ ಜನ ಬೇಸತ್ತಿದ್ದಾರೆ. ಅವ್ರು ಒಂದಾದ್ರೂ ಬಡವರ ಬಗ್ಗೆ ಕಳಕಳಿ ಇತ್ತ? ಒಂದು ಕಾರ್ಯಕ್ರಮ ಅವ್ರು ಕೊಟ್ಟಿದ್ದಾರ? ಯಾವ ಮುಖ ತೋರಿಸಿ ಅವರು ಮತ ಕೇಳ್ತಾ ಇದ್ದಾರೆ? ಅವ್ರಿಗೇನಾದ್ರು ನೈತಿಕತೆ ಇದೆಯಾ? ಯಾವುದೇ ನೈತಿಕತೆ ಅವ್ರ ಹತ್ರ ಇಲ್ಲ. ಹೀಗಾಗಿ ಗ್ಯಾರಂಟಿಗಳು ಬಹಳ ಪ್ರಮುಖವಾದಂತ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾವೆ. ನಾವು ಗ್ಯಾರಂಟಿ ಕೊಟ್ಟಾಗ ರಾಜ್ಯ ದಿವಾಳಿ ಆಗ್ತದೆ, ಗ್ಯಾರಂಟಿ ಅನುಷ್ಠಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಇವೆಲ್ಲ ಮಾತುಗಳನ್ನು ಬಿಜೆಪಿಯವರು ಹೇಳಿದ್ರು. ಈಗ ಅವರೇ ರೆಪ್ಲಿಕೇಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಹೇಳಿ ನೀವು, ಅವ್ರಿಗೆ ಕೇಳ್ಬೇಕಲ್ಲ ಅವರಿಗೆ. ಇವತ್ತು ಈಗೊಂದು ಹೇಳ್ತೀರಿ, ಮತ್ತೆ ಆಮೇಲೆ ಒಂದು ಹೇಳಿದ್ದೀವಿ, ತದ್ವಿರುದ್ಧನೇ ನೀವು ಮಾಡ್ತೀರಿ ಅಂತ ಹೇಳಿ. ಬಿಜೆಪಿಗೆ ಇವತ್ತು ಯಾವುದೇ ರೀತಿಯ ಮುಖ ಇಲ್ಲ. ಹೀಗಾಗಿ 2 ಕ್ಷೇತ್ರಗಳಲ್ಲಿ, ದಾವಣಗೆರೆಯಲ್ಲಿ, ಬಾಗಲಕೋಟೆಯಲ್ಲಿ, 2 ಕಡೆ ನಮ್ಮ ಪಕ್ಷದ ಅಭ್ಯರ್ಥಿ ಪ್ರಚಂಡ ಬಹುಮತದಿಂದ ಗೆಲ್ತಾರೆ. ಹಿಂದಿನ ಉಪಚುನಾವಣೆಯಲ್ಲಿ ನೋಡಿ, ಸಂಡೂರಲ್ಲಿ ನಾವು ಗೆದ್ದಿದ್ದೀವಿ, ಚನ್ನಪಟ್ಟಣ ಅವ್ರದಿತ್ತು, ಅಲ್ಲಿ ಸಹಿತ ನಾವು ಗೆದ್ದಿದ್ದೇವೆ, ಮತ್ತೆ ಶಿಗ್ಗಾವಿಯಲ್ಲಿ ನಾವು ಗೆದ್ದಿದ್ದೇವೆ. ಈ 3 ಕಡೆ ಪ್ರಚಂಡ ಬಹುಮತದಿಂದ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಉತ್ತಮವಾದಂತ ಆಡಳಿತ ಕೊಡ್ತಾ ಇದ್ದೇವೆ, ಜನಪರ ಜೀವಪರ ಇವತ್ತು ಆಡಳಿತ ಕೊಡ್ತಾ ಇದ್ದೇವೆ. ಜನ ನಮ್ಮ ಜೊತೆಯಲ್ಲಿ ಇದ್ದಾರೆ. ಮತ್ತೆ ಇಷ್ಟೇ ಅಲ್ಲ, ಬರುವಂತ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವೇ ಗೆಲ್ತೀವಿ. 2028ರಲ್ಲಿ ಸಹಿತ ಮತ್ತೆ ನಾವು ಗೆದ್ದು ಇವತ್ತು ಜನಸೇವೆ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. 100% ಮುಂದುವರಿಯುತ್ತೆ ಅಂತ 100% ಮುಂದುವರಿತದೆ.